ಭಾವಿಸ್ತೀನಿ. ಯಾಕಂದರೆ ಈ ದಾಖಲಾತಿಗಳು ಜನವರಿ 8ನೇ ತಾರೀಕು 19 ಈ ವರ್ಷದ ದಾಖಲಾತಿ. ಅವ್ರು ಯಾರೂ ಕೂಡ ಗೊತ್ತಿರಲಿಲ್ಲ ಈ ಯೋಜನೆಗಳು ಯಾವ ಇಲಾಖೆಯಲ್ಲಿದೆ, ಯಾವ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಕೂಡ ಗೊತ್ತಿರಲಿಲ್ಲ. ಇದು ಟ್ರಾನ್ಸ್ಫರ್ ಆಗಿದ್ದೇ 8ನೇ ದಿನ ಜನವರಿ 19. ಅವ್ರು ಹೇಳ್ತಕ್ಕಂಥದ್ದು ನಾವು ಬಹಳ ಮುಂಚಿತವಾಗಿ ಇದೆಲ್ಲದನ್ನು ನೀರಾವರಿ ನಿಗಮಕ್ಕೆ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನಾಡಿ ಇಲ್ಲಿ ನಾನು ನಿಮಗೆ ಈ ಕಾಪಿಗಳನ್ನು ಕೂಡ ಒದಗಿಸ್ಕೊಡ್ತೀನಿ. ಯಾಕಂದರೆ ಇವಾಗ ಸರ್ಕಾರಿ ದಾಖಲಾತಿಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗಾಗಲೇ ಕೈಬಿಟ್ಟಿರುವ ಕಾರಣ ಸದರಿ ನೀರಾವರಿಯನ್ನು ಪೂರ್ಣಗೊಳಿಸಲು ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪನವರ ಸಣ್ಣ ಇಲಾಖೆಯಿಂದ ಕರ್ನಾಟಕ ನೀರಾವರಿ ನಿಗಮಕ್ಕೆ ಹಸ್ತಾಂತರಿಸಲು ಆದೇಶವನ್ನು ದೊರಕಿಸಿಕೊಡಲು ಕೋರಿ ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ಇಲಾಖೆಗೆ ಇದನ್ನು ವರ್ಗಾವಣೆಯನ್ನು ಪ್ರಸ್ತಾವನೆಯನ್ನು ಕಳಿಸಿದ್ದೇ ನಾವು ಜನವರಿನಲ್ಲಿ ನಾವು ಕಳಿಸಿದ್ದು. ಮತ್ತು ಒಂದು ದಿನದಲ್ಲಿ ಇದನ್ನು ಮಾಡಿಸೋದಕ್ಕೆ ನಾವು ಆರ್ಡರ್ಸ್ನ ಮಾಡಿಸಿದ್ವಿ. ಒಂದೇ ದಿನ ಇದು ಬೆಳಗ್ಗೆ ನಾನು ತೆಗೆದುಕೊಟ್ಟೆ, ನಾನು ಇಲ್ಲಿ ಪ್ರೆಸ್ ಮಾಡಿದೆ. ಅವತ್ತೇ ಆರ್ಡರ್ಸ್ ಬರಬೇಕಿತ್ತು. ಯಾಕಂದರೆ ನೀರಾವರಿ ನಿಗಮ ಬೋರ್ಡ್ ಮೀಟಿಂಗ್ ಇತ್ತು. 3 ಬೋರ್ಡ್ ಮೀಟಿಂಗ್ನ ನಾವು ಆಗಲೇ ಮಾಡಿದ್ವಿ. ಅವ್ರನ್ನ ಎಲ್ಲದೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಸ್ ಎಲ್ಲದೂ ತೆಗಿಬೇಕಿತ್ತು. ಇದನ್ನು ಮಾಡಾದ್ಮೇಲೆ ಆಮೇಲೆ ನೀರಾವರಿ ನಿಗಮಕ್ಕೆ ಇದು ಸಣ್ಣ ನೀರಾವರಿ ಇಲಾಖೆಯಿಂದ ನೀರಾವರಿ ನಿಗಮಕ್ಕೆ ಟ್ರಾನ್ಸ್ಫರ್ ಆಗಿದೆ. ಇವರು ಹೇಳೋದು 19ನೇ ತಾರೀಕಿಗೆ ನಾವು ನವೆಂಬರ್ನಲ್ಲೇ ಇದನ್ನು ತಯಾರಿ ಮಾಡಿಬಿಟ್ಟಿದ್ವಿ. ನಾವು ಈಗಾಗಲೇ ಅದನ್ನು ಬಜೆಟ್ನ ರೆಡಿ ಮಾಡಿದ್ವಿ ಅಂತ ಹೇಳ್ಬೋದು. DPR ರೆಡಿ ಆಗಿದ್ದೆ ನಾವು ಮಳೆಗಾಲದಲ್ಲಿ ನಾವು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಓಡಾಡಿ ಅದನ್ನು ರೆಡಿ ಮಾಡಿದ್ದು ಮಳೆಗಾಲದಲ್ಲಿ ಆಗಸ್ಟಲ್ಲಿ ನಾವು ಅದನ್ನು ತಯಾರಿ ಮಾಡಿದ್ವಿ. ಮಳೆಗಾಲದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ರೈತರು ಇಟ್ಕೊಂಡು ಕೆಸರು ಓಡಾಡಿ ಹಳ್ಳಿ ಓಡಾಡಿ ಅಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಹಳ್ಳಿಗೆ ನಾವೆಲ್ಲರೂ ಕೂಡ ಸರ್ವೆ ರಿಪೋರ್ಟ್ನ ನಾವು ಮಾಡಿರ್ತಕ್ಕಂಥ ನಾವು DPR ಮಾಡಿರೋರು ನಾವು. ಇವ್ರು ಕುತ್ಕೊಂಡ್ಬಿಟ್ಟು ಇವತ್ತು ಬಂದುಬಿಟ್ಟು ನಾನು ಅವನು ಹೇಳಿದ್ದ ಇವನು ಹೇಳಿದ್ದ ಅಂತ ಹೇಳ್ಬಿಟ್ಟು ಇವಾಗ ಮಾತನಾಡ್ತಕ್ಕಂಥದ್ದಕ್ಕೆ ಹೊಳೆ ಬಿಡೋದಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಎಲ್ಲಿ ಹೋದ್ರೂ ಸುಳ್ಳಿನ ಕಂಕನೇ. ಅದು ಯಾವುದ್ರಲ್ಲಿ ಸತ್ಯ ಹೇಳಿದ್ದಾರೆ, ಯಾವುದ್ರ ಮನೆಯಲ್ಲೂ ಸತ್ಯ ಹೇಳಿಲ್ಲ, ಸರ್ಕಾರದಲ್ಲೂ ಸತ್ಯ ಹೇಳಿಲ್ಲ, ಸಾಲ ಮನ್ನಾದಲ್ಲಿ ಸತ್ಯ ಹೇಳಿಲ್ಲ, ನಮ್ಮ ಬಜೆಟ್ನಲ್ಲಿ ಅವ್ರು ಸತ್ಯ ಹೇಳಿಲ್ಲ. ಅವ್ರ ಬಜೆಟ್ನ ಇವತ್ತಿನವರೆಗೂ ತಿಳ್ಕೊಂಡಿರ್ತಕ್ಕಂಥದ್ದು ಒಂದು ಪ್ರಣಾಳಿಕೆ ಅಂತ ತಿಳ್ಕೊಂಡಿದ್ದಾರೆ ಹೊರತು ಬಜೆಟ್ ಈಸ್ ಅನ್ ಆಕ್ಚುಯಲ್ ಫ್ಯಾಕ್ಟ್ಸ್ ಅನ್ನೋದನ್ನ ಅವ್ರ ಮನಸ್ಸಿಗೆ ಇವತ್ತಿನವರೆಗೂ ಬಂದಿಲ್ಲ. ಹಾಗಾಗಿ ಈ ಥರದ ಮಾತುಗಳನ್ನ ಆಡ್ತಾ ಮತ್ತು ಅವ್ರು ಮಾತನಾಡಬೇಕು ಕೂಡ ಅವ್ರು ಯಾವ ಯೋಜನೆ ಬಗ್ಗೆ ಮಾತನಾಡ್ತೀನಿ ಅನ್ನೋ ಪ್ರಸ್ತಾವ ಇದು ಕೂಡ ಇಲ್ಲ. ಅವ್ರು ಮಾತನಾಡಿದ್ದು ಪೂರ್ತಿ ಮೂಡಿ ಬಗ್ಗೆ ಮಾತನಾಡಿದ್ದಾರೆ. ಬಟ್ ಆರ್ಡರ್ಸ್ ಆಗಿದ್ದು ಇದು ಮೂಗೂರಿಗೆ. ಅವರು ಬಜೆಟ್ನ ತಂದಿರ್ತಕ್ಕಂಥದ್ದು ಮೂಗೂರಿಗೆ. ಅವ್ರು ಮಾತನಾಡಿದ್ದು ಪೂರ್ತಿ ಮೂಡಿಯಿಂದ ನೀರು ಈಸ್ ಎನ್ ನೆಕ್ಸ್ಟ್ ಪ್ರಾಜೆಕ್ಟ್ ವಿಚ್ ಈಸ್ ನೀರಾವರಿ ನಿಗಮ ಈಗ 282 ಕೋಟಿ ರೂಪಾಯಿಗಳಿಗೆ ಆಡಳಿತ ಮಂಜೂರಾತಿಯನ್ನ ಆರ್ಥಿಕವಾಗಿರ್ತಕ್ಕಂಥ ಮಂಜೂರಾತಿಯನ್ನ ಕೊಟ್ಟು ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅವರು ಮಾತಾಡ್ತಕ್ಕಂಥದ್ದು ಏನಂದ್ರೆ ಅವರು ಮಾಜಿ ಶಾಸಕರಿಗೂ ಕೂಡ ಇದ್ರ ತಲೆ ಕೂಡ ಗೊತ್ತಿಲ್ಲ ಮತ್ತು ಇದರ ಏನು ಯೋಜನೆಗಳಿದ್ದಾವೆ ಅಂತಲೂ ಗೊತ್ತಿಲ್ಲ. ಇದು ಆಗಿದ್ದು ಮೂಗೂರಿಗೆ ಇದರ ಅರ್ಧ ಕೆಲಸ ಮಾಡಿರ್ತಕ್ಕಂಥದ್ದು 91-92ರಲ್ಲಿ ಅದರದ್ದು ಕೂಡ ಉಲ್ಲೇಖಗಳು ಇದರಲ್ಲಿ ಬಹಳ ಸ್ಪಷ್ಟವಾಗಿದ್ದಾವೆ. ನಮ್ಗೆ ಇಲ್ಲಿ ಗಿವ್ ಕಾಪಿ 91-92ರಲ್ಲಿ ಏನಾಗಿತ್ತು ಅಂತೇಳಿ ಅದಕ್ಕೂ ಕೂಡ ಅಲ್ಲಿಂದ ಬಂದಿದೆ. ಮತ್ತೆ ಸಬ್ಸಿಕ್ವೆಂಟ್ ಆಗಿ 2000 ಮತ್ತು 2001ರಲ್ಲಿ ಯಾವ ಕಾರ್ಯಕ್ರಮಗಳು ಇದರಲ್ಲಿ ನಡೆದಿತ್ತು ಅನ್ನೋದಕ್ಕೆ 3,20,00,000ಕ್ಕೆ ಆಗಿನ ಬ್ಯಾರೇಜ್ ಬ್ರಿಡ್ಜ್ಕಮ್ ಬ್ಯಾರೇಜ್ ಮಂಜೂರಾತಿ ಆಗಿದ್ದಕ್ಕೆ ಮತ್ತು ಬ್ಯಾರೇಜ್ ಈ ಸಂದರ್ಭದಲ್ಲಿ ಆಗಿದ್ದಕ್ಕೆ ನಾನು ಸಬ್ಸಿಕ್ವೆಂಟ್ ಆಗಿ ನಾವು ಏನನ್ನ ನಡೆಸಿದ್ವಿ ಅನ್ನೋದಕ್ಕೆ ಇದರಲ್ಲಿ ಬ್ರೀಫ್ ಆಗಿರ್ತಕ್ಕಂಥ ಹಿಸ್ಟ್ರಿಯನ್ನು ಹಾಕ್ಬಿಟ್ಟು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ವಿತೌಟ್ ರೆಕಾರ್ಡ್ಸ್, ವಿತೌಟ್ ದ ಫ್ಯಾಕ್ಟ್ಸ್, ವಿತೌಟ್ ನೋಯಿಂಗ್ ದ ಪ್ರಾಜೆಕ್ಟ್ ರಾಜಕೀಯಕ್ಕೋಸ್ಕರನೇ ಬಂದುಬಿಟ್ಟು ಒಂದು ಹೊಗಳೇ ಹೇಳ್ತಕ್ಕಂಥ ಕೆಲಸವನ್ನು ಒಂದು ಸಾರ್ವಜನಿಕ ಸಭೆಯಲ್ಲಿ ಚುನಾವಣೆ ಸಭೆಯಲ್ಲಿ ಮಾಡ್ತಕ್ಕಂಥದ್ದಾದ್ರೆ ಆ ಮುಖ್ಯಮಂತ್ರಿಗೆ ಏನಾದರೂ ಸ್ವಲ್ಪ ಜ್ಞಾನ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಮಾಡಬೇಕಾಗಿರ್ತಕ್ಕಂಥದ್ದು ನಿಯಂತ್ರಣ ಮಾಡಬೇಕು ಅಂದ್ರೆ ಅದನ್ನ ನಿಯಂತ್ರಣ ಡಾಕ್ಯುಮೆಂಟೇಶನ್ ಹಿಡಿದಾಗ ಮಾಡಬೇಕು, ಇಲ್ಲಾಂದ್ರೆ ಡಾಕ್ಯುಮೆಂಟೇಶನ್ ಓದ್ಕೊಂಡಾದ್ರೂ ಬಂದು ಮಾಡಬೇಕು. ಇಲ್ಲಿ ಬಂದು ಮಾತನಾಡೋದೇನು ಅಂದ್ರೆ ಇಲ್ಲ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕಿತ್ತು, ಬಂಗಾರಪ್ಪನವರಿಂದನೇ ನಾವೆಲ್ಲ ಮುಖ್ಯಮಂತ್ರಿ ಅದೇ ಬಂಗಾರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ತಪ್ಪಿಸಿದ್ದೇ ನಿಮ್ಮ ಹಿರಿಯರ
ಆಗಿರ್ತಕ್ಕಂಥ ಸನ್ಮಾನ್ಯ ಹಿರಿಯ ದೇವೇಗೌಡರು 83ರಲ್ಲಿ ಅವ್ರು ತಪ್ಸಿರೋರ್ನ ನಿಮ್ಮನ್ನು ಮುಖ್ಯಮಂತ್ರಿ ಆಗಿ ನೋಡೋದಕ್ಕೆ ನಮಗೆ ಬಹಳ ದೊಡ್ಡ ಇದೆಯಂತ ಇಳಿಸಿರ್ತಕ್ಕಂಥವ್ರನ್ನ ಮತ್ತೆ ರಾಜಕಾರಣ ಹಾಳು ಮಾಡಿರ್ತಕ್ಕಂಥವ್ರನ್ನ. ಹಾಗಾಗಿ ಬೇಕಾದಾಗ ಬಳಸ್ತಕ್ಕಂಥ ಬೇಡಾದಾಗ ಬಿಡ್ತಕ್ಕಂಥ ಹೋಗ್ತಕ್ಕಂಥ ಕೆಲಸವನ್ನೇ ಇವ್ರು ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಾತಿನ ಹಿಂದಿನ ಅರ್ಥವನ್ನ ಮತ್ತು ಒಳ ಅಂತರಂಗವನ್ನ ನೋಡೋದಕ್ಕೆ ಜನ ತಯಾರಿದ್ದಾರೆ. ಅವ್ರು ಏನೇ ಮಾತಾಡಿದ್ರು ಏನು ನಡೀತದೆ ಅನ್ನೋದು ಎಲ್ಲರೂ ಕೂಡ ಸ್ವಲ್ಪ ತಾಲೂಕಿನಲ್ಲಿ ಗೊತ್ತಿರತಕ್ಕಂಥ ವಿಚಾರನೆ. ಹಾಗಾಗಿ ಈ ತರದ ಮೊಗಳೆ ಭಾಷಣಗಳನ್ನ ಬಿಟ್ಟುಬಿಟ್ಟು ನೇರವಾಗಿ ಫ್ಯಾಕ್ಟ್ ಸಿಕ್ಕೊಂಡು ಬಂದು ಮಾತಾಡಲಿ. ಅವ್ರದೇ ಮಂಜೂರಾತಿ ಅವ್ರದೇ ಸರ್ಕಾರ ಮಂಜೂರಾತಿ ಮಾಡಿದ್ದಕ್ಕೆ ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ ನಾವು ನಾಲ್ಕು ಸರಿ ಡಿ ಕೆ ಶಿವಕುಮಾರ್, ಐ ಡೋಂಟ್ ನೋ ವೆದರ್ ಡಿ ಕೆ ಶಿವಕುಮಾರ್ ಹ್ಯಾಸ್ ಬ್ರೀಫ್ ದ ಚೀಫ್ ಮಿನಿಸ್ಟರ್ ನಾಟ್ ಅಬೌಟ್ ದಿಸ್ ಪ್ರಾಜೆಕ್ಟ್. ಮತ್ತೆ ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕೊಂಡಿದ್ರು. ಡಿ ಕೆ ಶಿವಕುಮಾರ್ ಬರ್ತಾರೆ, ಒಂದು ಎಲ್ಲಾದ್ರೂ ಕೂಡ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ನು ಎಳ್ಕೊಂಡ್ಬರ್ತೀನಿ, ಅವನು ನಮ್ಗೆ ಇಟ್ಕೊಂಡ್ಬಿಟ್ಟು ಮಾಡ್ತೀನಿ ಅಂತ ನನ್ನ ಮಾತಿನ ಏನು ಅಭ್ಯರ್ಥಿಗಳು ಏನು ಮಾತನಾಡ್ತಾ ಇದ್ರು. ಯಾರು ಯಾರನ್ನ ಎಳ್ಕೊಂಡ್ಬರೋದಕ್ಕೆ ಚುನಾವಣೆಗಳನ್ನ ಮಾಡೋದಕ್ಕೆ ಆಗಿಲ್ಲ. ನೀವು ಕೆಲಸವನ್ನೇ ಎಳ್ಕೊಂಡ್ಬರ್ತಕ್ಕಂಥ ಕೆಲಸವನ್ನ 5 ವರ್ಷದಲ್ಲಿ ಮಾಡದೇ ಇರೋದಕ್ಕೆ ಇವತ್ತು ನೀವು ಯಾರನ್ನೋ ಎಳ್ಕೊಂಡ್ಬಂದ್ಬಿಟ್ಟು ಕೆಲಸ ಮಾಡ್ತಕ್ಕಂಥ ಮಾತನ್ನ ಆಡೋದ್ರಿಂದ ನಿಮಗೆ ಸೋಲು ಕಟ್ಟಿಟ್ಟ ಬುದ್ಧಿ. ನಿಮಗೆ 100ಕ್ಕೆ 100 ನೀವು ಸೋಲ್ತೀರಾ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವು ಮೊದಲನೇ ಯಾಕೆ ಸೋಲಿಸಿದ್ರಿ ಅಂತ ಕೇಳ್ತಕ್ಕಂಥದಕ್ಕೆ ಹೋಗ್ತಕ್ಕಂಥ ರೀಸನ್ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಗರ್ಕೊಂಡು ಲೂಟಿ ಮಾಡಿದ್ದಕ್ಕೆ, ನೀವು ರಸ್ತೆಗಳನ್ನ ಮಾಡದೇ ಇರೋದಕ್ಕೆ, ಕಮಿಷನ್ ಏಜೆಂಟ್ಗಳನ್ನ ಇಟ್ಟು ತಹಸೀಲ್ದಾರ್ ಕಚೇರಿಯಲ್ಲಿ ಲೂಟಿ ಮಾಡಿದ್ದಕ್ಕೆ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಕೂಡ ಅವ್ಯವಸ್ಥೆ ಮಾಡಿದ್ದಕ್ಕೆ 5 ವರ್ಷನೂ ಕೂಡ ನೀವು ಕಾಗೋಡು ತಿಮ್ಮಪ್ಪನವ್ರ ಜೊತೆಗೆ ಸೇರ್ಕೊಂಡು ಅರಣ್ಯ ಹಕ್ಕು ಸಮಿತಿನಲ್ಲಿ ಇರ್ತಕ್ಕಂಥ ಕಾನೂನಿನ ದುರ್ಬಳಕೆ ಮಾಡಿಕೊಂಡು ಹಗುರದಾರನ ಲೂಟಿ ಮಾಡಿದ್ದಕ್ಕೇನೆ ನಿಮಗೆ ಜನ ಶಿಕ್ಷೆ ಕೊಟ್ಬಿಟ್ಟು ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ವಿಧಾನಸಭೆಯಲ್ಲಿ ಮಾಡಿದ್ರು. ಮತ್ತು ಉಪಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಉಪಚುನಾವಣೆಯಲ್ಲಿ ನೀವು ಸರಿಯಾದಂಥ ಕ್ಯಾಂಡಿಡೇಟ್ ಅಲ್ಲ, ನೀವು ಹರಿದೆಯ ಕುಡಿ, ಇವರ ಡಮ್ಮಿ ಕ್ಯಾಂಡಿಡೇಟ್, ಇವರ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಎರಡೂ ಪಕ್ಷಗಳು ಒಂದಾದಾಗ ಕೂಡ ನಿಮ್ಮನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ದೇಶ ನೋಡ್ತಕ್ಕಂಥದ್ದು ಇವತ್ತು ನೇರವಾಗಿ ಮೋದಿಜಿಯವ್ರನ್ನ ನೋಡ್ತಾ ಇದೆ, ರಾಷ್ಟ್ರವನ್ನ ನೋಡ್ತಾ ಇದೆ, ರಾಷ್ಟ್ರದ ಐಕ್ಯತೆಯನ್ನು ನೋಡ್ತಾ ಇದೆ. ಇಲ್ಲಿರ್ತಕ್ಕಂಥ ನಿಮ್ಮ ಸಣ್ಣ ಸಮಸ್ಯೆಗಳನ್ನ ಇಟ್ಕೊಂಡು ರಾಷ್ಟ್ರಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸಕ್ಕೆ ಮತದಾರ ಇವತ್ತು ಯೋಚನೆ ಮಾಡೋದಿಲ್ಲ. ಇದನ್ನ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ, ಈ ಸಣ್ಣ ತರದ ರಾಜಕಾರಣವನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಮೇಲಿನ ಮಾಡ್ತಕ್ಕಂಥ ಕೆಲಸವನ್ನ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳು. ಮತ್ತು ಇವತ್ತಾಗಲೇ ಅವರು ಕ್ಯಾಂಡಿಡೇಟು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಸರಿಗೆ ಅವರಿಗೆ ಕಾಂಗ್ರೆಸ್ನಲ್ಲಿ ಬಹಳ ಲವ್ ಬಂದ್ಬಿಟ್ಟಿದೆ. ಇವಾಗಲೇ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿಯವರು ನನಗೆ ತಂದೆ ಸಮಾಜದಲ್ಲಿ ನಿಂತ್ಕೊಂಡು ನನಗೆ ಕೈ ಎತ್ತಿಬಿಟ್ಟು ನೀವು ಇವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು, ಇದೇ ವೀರಪ್ಪ ಮೊಯ್ಲಿಯವ್ರ ಬಗ್ಗೆ, ಇದೇ ಆಸ್ಕರ್ ಫರ್ನಾಂಡಿಸ್ ಬಗ್ಗೆ, ಇದೇ ಮಾರ್ಕೆಟ್ ಆಡೋರ ಬಗ್ಗೆ, ಇದೇ ಕಾಂಗ್ರೆಸ್ಸಿನ ಬಗ್ಗೆ ನಮ್ಮ ಅಪ್ಪರ ಮೇಲೆ CBI ಕೇಸ್ ಹಾಕಿದ್ದೀವ್ರು, ನಮ್ಮ ಅಪ್ಪನ ಜೈಲಿಗೆ ಕಳಿಸಿದ್ದೀವ್ರು, ನಮ್ಮ ಅಪ್ಪರಿಗೆಲ್ಲ ಇದು ಮಾಡಿದ್ದೀವ್ರು ಅಂತ ಹೇಳಿದವ್ರು ಯಾರು? ಇದೇ JDS ಪಕ್ಷ ಇರ್ತದ ಅಂದಿನ ಶಾಸಕರು ಇವತ್ತು ಮಾತಾಡಿ, ಇವತ್ತು ಇದೇ ಕಾಗೋಡು ತಿಮ್ಮಪ್ಪನವರು ನಮ್ಮ ಅಪ್ಪನ ಜೈಲಿಗೆ ಕಳಿಸಿದ್ರು ಅಂತ ಮಾತನಾಡಿದವರು ಇವರುಗಳೇ. ಇವತ್ತು ಕುತ್ಕೊಂಡು ಇವರು ನಮ್ಮನ್ನ ಕುತ್ಕೊಂಡು ನಡೆಸ್ತಾರೆ, ನಮ್ಮನ್ನು ಬೆಳೆಸ್ತಾರೆ. JDS ಪಕ್ಷ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನಲ್ಲಿ ಆಶೀರ್ವಾದದಿಂದ ಮುಂದೆ ಹೋಗ್ತಿದ್ದೇವೆ. ಇವೆಲ್ಲವೂ ಕೂಡ ಚುನಾವಣೆ ಮಾಡ್ತಕ್ಕಂಥ ಕೋಸುಂಬಿಗಳು, ಇವೆಲ್ಲವೂ ಕೂಡ ಬೇಕಾದಂಥ ರೀತಿಯಲ್ಲಿ ಬೇಕಾದಂಥ ಮಾತುಗಳನ್ನ ಆಡ್ತಕ್ಕಂಥ ಪಾಠವನ್ನ ಹಾಸನ ಮಂಡ್ಯದಿಂದ ಸ್ಪಷ್ಟವಾಗಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿರತಕ್ಕಂಥ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಒಂದು ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ. ಹಾಗಾಗಿ ಏನು ಮಂಡ್ಯದಲ್ಲಿ ಇವತ್ತೇನು ಅವ್ರು ಮಾತನಾಡಿಬಿಟ್ಟು ಇವತ್ತು ಸುಭಲತಾ ಅವರು ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಹಾಸನದಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ, ಮತ್ತು ಈಗಾಗಲೇ ವಿಧಾನಸಭೆಯಲ್ಲಿ 3 ಸೀಟನ್ನು ನಾವು 0 ಮಾಡಿಬಿಟ್ಟು JDSನ ಏನು ಹೊರಗಡೆ ಹಾಕಿದ್ದೀವಿ, ಜನ ಆಗಲೇ ತೀರ್ಮಾನ ಮಾಡಿದ್ದಾರೆ. ಈ ಸಲಿನೂ ಕೂಡ ಜನ ಅವ್ರನ್ನ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ಮತ್ತು ಸಭಾ ಕ್ಷೇತ್ರದಲ್ಲಿ 2 ಬಹಿರಂಗ ಸಭೆಗಳು, ಅಭೂತಪೂರ್ವವಾಗಿರತಕ್ಕಂಥ ಬಹಿರಂಗ ಸಭೆಗಳು, ಎಂದೂ ಆಗದೇ ಇರತಕ್ಕಂಥ ಬಹಿರಂಗ ಸಭೆಯನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಅಧ್ಯಕ್ಷರ ಬಂಧಗಳಲ್ಲಿ ಬಹಳ ಯಶಸ್ವಿಯಾಗಿ ನಾವು ಅದನ್ನು ಕೂಡ ಮಾಡಿದ್ದೀವಿ. ಜನ ಅವತ್ತು ಸಂಪೂರ್ಣವಾಗಿರ್ತಕ್ಕಂಥ ಸಭಾ ತಾಲೂಕು BJP ಹಿಂದೆ ಇದೆ, ಮೋದಿಯವರು ಹಿಂದೆ ಇದೆ, ರಾಘವರ ಹಿಂದೆ ಇದೆ, ಮತ್ತು ನಮಗೆ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ನಾವು ವಾದವನ್ನು ಮಾಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ಮೊನ್ನೆ ನಡೆದಂಥ ಆನ್ವಟ್ಟಿಯ
ಮುಖ್ಯಮಂತ್ರಿಗಳ ಸಭೆಗೆ 3 hours ಜನಕ್ಕೋಸ್ಕರ ಕಾದ. 10:30 ಪ್ರೋಗ್ರಾಮ್ ವಾಸ್ ಡಿಲೇಡ್. ಅರ್ಧ ತುಂಬಿದೆ, ಮುಕ್ಕಾಲು ತುಂಬಿದೆ, ಇನ್ನೂ 100 ಜನ ಬರಬೇಕು, ಇನ್ನೊಂದು ಸ್ವಲ್ಪ ಲೇಟಾಗಿ ಬನ್ನಿ, ಅಲ್ಲಿ ನೀವು ಹೊತ್ತೋದು ಬೇಡ. ಇಲ್ಲಿ ಬಂದ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟೆಡ್ ಅಟ್ ಅಬೌಟ್ 1:30. ಡಿಲೇ ವಾಸ್ ಫಸ್ಟ್ ಪ್ರೋಗ್ರಾಮ್. ಹೆಂಗೆ ಡಿಲೇ ಆಯಿತು? ವಾಟ್ ವಾಸ್ ದ ರೀಸನ್? ಸೊ ಡಿಲೇ ಹ್ಯಾಪನ್. ಯಾವುದೇ ಒಂದು ಬಹಳ ಕಾರ್ಯಕ್ರಮದ ಒತ್ತಡದಿಂದ ಡಿಲೇ ಆಗಲಿಲ್ಲ. ಜನ ಬರಲಿಲ್ಲ ಅನ್ನೋ ಕಾರಣಕ್ಕೆ, ಸ್ವರ್ಮಾದಲ್ಲಿ ಅವ್ರಿಗೆ ಜನ ಸೇರಲಿಲ್ಲ ಅನ್ನೋ ಕಾರಣಕ್ಕೆ ಜನದ ಮುಖ್ಯಮಂತ್ರಿ ಸ್ಥಾನ ಡಿಲೇ ಮಾಡ್ಕೊಂಡು ಕೆಲಸ ಮಾಡಿದ್ರು ಕೂಡ ಇಟ್ ವಾಸ್ ಅನ್ ಅಟರ್ ಫೇಲ್ಯೂರ್. ಅವರು ಅನ್ಕೊಂಡಿರ್ತಕ್ಕಂಥ ಜನ ಅವರಿಗೆ ಲಭ್ಯ ಆಗಲಿಲ್ಲ, ಸಿಗಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ಅರ್ಧ ಮುಕ್ಕಾಲು ಜನ ತುಂಬಿದ್ರು. ಮತ್ತೆ ಇರ್ತಕ್ಕಂಥವ್ರು ಎಲ್ಲರೂ ಓದಿ ಸೇರ್ಕೊಂಡು ಏನು ಮಾತನಾಡ್ತಾರೆ ವಾಸ್ತವ ಮಾತು. ಹಾಗಾಗಿ ಈ ಥರದ ಕೆಲಸಗಳನ್ನ ಅವ್ರು ಮಾಡೋದು ಬಿಟ್ಬಿಟ್ಟು ಈ 23 ಆದಮೇಲೆ ಈ ಸರ್ಕಾರ ಹೇಳೋದು 100ಕ್ಕೆ 100 ಸತ್ಯ. ಮತ್ತು ಇವ್ರು ಮಾತನಾಡ್ತಕ್ಕಂಥ ನಿಟ್ಟಿನಲ್ಲಿ ಇಸ್ರೇಲಿಗೆ ಹೋಗಿದ್ದೆ, ನನಗೆ 5 ಇರ್ತದ್ದು, ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ನಾನು 5 ದಿನ ಟೈಮ್ ಕೊಡಿ, ನಾನು ಮಾತ್ರೆಯಲ್ಲಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತು ಅಂತ ಹೇಳಿ. ಈಸಿ ಎ ಡಾಕ್ಟರ್, ಅವ್ರ ಹೆಲ್ತ್ಗೆ ಅವರು ಮಾಸ್ಟರ್. ನಾನು 5 ದಿನ ಮಾತ್ರ ನಿಮಗೆ ಮಾತ್ರೆ ಕೊಟ್ಬಿಟ್ಟು ನಾನು 5 ದಿನ ಮುಂದೆ ಸರ್. ಇಫ್ ಯು ಹ್ಯಾಡ್ ಎನ್ ಸಿವಿಯರ್ ಪ್ರಾಬ್ಲಮ್, ಅಲ್ಲೇ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂದ್ರಂತೆ, ಇವ್ರು ಬೇಡ ಅಂದ್ರಂತೆ. ಏನು ಸೆನ್ಸ್ಲೆಸ್ ಆಗಿ ಚೀಫ್ ಮಿನಿಸ್ಟರ್ ವರ್ತನೆ ಮಾಡ್ತಾರಂತ ಗೊತ್ತಿಲ್ಲ. ಅವ್ರಿಗೆ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಇದ್ರೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಅವ್ರು ಮಾಸ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಇಸ್ ಆಲ್ವೇಸ್ ಎ ಮಾಸ್ಟರ್. ಡಾಕ್ಟರ್ ಹೇಳಬೇಕಿತ್ತು, ನಿಮಗೇನು 5 ದಿನ ಏನು ತೊಂದರೆ ಇಲ್ಲ, ನಿಮಗೆ ಮಾತ್ರ ತಗೊಳ್ಳಿದ್ದಾರೆ, ಆಪರೇಷನ್ ಮಾಡಬೇಕು ಅಂದ್ರಂತೆ. ಇವ್ರು ಬೇಡ ಅಂದ್ರಂತೆ. ನನ್ನ ಜೀವನವನ್ನು ಆಯಿತು ಒತ್ತೆ ಇಟ್ಬಿಟ್ಟು ಇವರು ರೈತರ ಪರವಾಗಿ ಇಸ್ರೇಲಲ್ಲಿ ಕಲ್ತ್ಕೊಂಡ್ರಂತ. ಈ ಥರ ಹೊಳೆ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಭಾಷಣ ಮಾಡ್ತಕ್ಕಂಥವ್ರು, ಮತ್ತೆ ಮಾತಿಗೆ ಬಂಗಾರಪ್ಪನವರು ಅಂತ ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಇವರೆಲ್ಲರೂ ಬಂಗಾರಪ್ಪನವರಿಗೆ ಇವ್ರ ಕುಟುಂಬ ಮತ್ತು ಈ ರಾಜಕಾರಣ, ಈ JDS ಪಕ್ಷ 83ರಲ್ಲಿ ಏನು ಮಾಡಿದೆ, ಹೇಗೆ ಇವ್ರನ್ನೆಲ್ಲರೂ ಬೀದಿಗೆ ತಂದಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಥರದ ಮಾತ್ರ. ಮತ್ತು ನಮ್ಮ ತಂಗಿ ಗೀತಾ ಶಿವರಾಜ್ಕುಮಾರ್ ಅವರ ಭಾಷಣಗಳನ್ನ ಪುಂಖಾನುಪುಂಖ ಭಾಷಣ ಕೇಳಬೇಕು. ಅದು ಎಲ್ಲಿಂದ ಅರ್ಧಂಬರ್ಧ ತಿಳ್ಕೊಂಬಂದಿಯಾರೋ, ಏನು ತಿಳ್ಕೊಂಬಂದಿಯಾರೋ ಗೊತ್ತಿಲ್ಲ. 72,000 ರೂಪಾಯಿ ರಾಹುಲ್ ಗಾಂಧಿಯವರು ಕೊಟ್ಬಿಡ್ತಾರಂತೆ ಅವ್ರಿಗೆ. ಮತ್ತು ಇವರು ಎಲ್ಲ ಸಾಲ ಮನ್ನಾವನ್ನ ಮಾಡಿದಾರಂತೆ ಮುಖ್ಯಮಂತ್ರಿಗಳು. ಅವ್ರಿಗೆ ಇನ್ನೂ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸು ಗೊತ್ತಿರೋದಿಲ್ಲ, ಏನು ಅಂತ ವಿಷಯ ಗೊತ್ತಿಲ್ಲ. 5 ವರ್ಷ ಹೋದ್ಸರಿ ಚುನಾವಣೆ ನಿಂತವರು ಮತ್ತೊಂದ್ಸರಿ ಲ್ಯಾಂಡ್ ಆಗಿದ್ದು ಇವಾಗಲೇ. ಮತ್ತು ಇವರೆಲ್ಲರೂ ಕೂಡ ಬೇಕಾದಾಗ ಚುನಾವಣೆ ಸಂದರ್ಭದಲ್ಲಿ ಬಂದ್ಬಿಟ್ಟು ಒಂದು ವೇಳೆ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಕಿಂಚಿತ್ತಾದ್ರೂ ಸ್ವತಃ ಕ್ಷೇತ್ರದ ಜನತೆ ಬಗ್ಗೆ ಮತ್ತು ಈ ರಾಜಕಾರಣದ ಬಗ್ಗೆ ನಿಮ್ಗೇನಾದ್ರೂ ಒಂದು ಸ್ವಲ್ಪ ಅಭಿಮಾನ ಅಥವಾ ಆಸಕ್ತಿ ಅಥವಾ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋದಿದ್ರೆ ನಮ್ಮ ತಂದೆಯವರ ಸಮಾಧಿಯನ್ನ ನೀವು ದಯಮಾಡಿ ಅದನ್ನ ರೆಡಿ ಮಾಡಿರಿ. ಇನ್ನು ಇಂಜಿನಿಯರ್ ಓದಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 7 ವರ್ಷ ಯಾರು ಇಂಜಿನಿಯರ್ ಓದ್ತಾ ಇದ್ರೋ ಅವ್ರ ಮೊಮ್ಮಕ್ಕಳು ಗೊತ್ತಿಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ನಿಮಗೆ ಆಗಲಿ ಇರ್ತಕ್ಕಂಥದ್ದನ್ನ 24 ಗಂಟೆಗಳಲ್ಲಿ ನಮ್ಮ ದೊಡ್ಡ ಸಾಹೇಬ್ರ ಮೊಮ್ಮಕ್ಕಳು, ಕುಮಾರ್ ಬಂಗಾರಪ್ಪನವರ ಮಕ್ಕಳು ಅವರಿಬ್ಬರು ಇಂಜಿನಿಯರ್ಸು 24 hours ಮಾಡ್ತಾರೆ ಅಂತ ಹೇಳಿ ಯಾರೂ ಕೂಡ ಈ ಥರದ ದೇಶಾಭಿಮಾನಿ ಥರದ ಮಾತುಗಳನ್ನ ಆಡ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಈ ಥರದ ಮಾತುಗಳನ್ನ ಬಿಟ್ಟುಬಿಟ್ಟು ನೇರವಾಗಿ ಚುನಾವಣೆಯಲ್ಲಿ ಇವತ್ತು ನಿಮ್ಮ ಏನು ಸಾಧನೆ ಮಾಡಿದ್ರೆ ಅಂತ ಹೇಳ್ತಾರೆ, ಇಲ್ಲಿ ಬಾರದ ಸಾಧನೆಯನ್ನ ಸುಳ್ಳು ಕಂತೆಗಳನ್ನ ರೆಕಾರ್ಡ್ಸ್ ಇದ್ದಂಗೆ ಮಾತನಾಡಿ ಹೋಗ್ತಾರಂಥ ಕೆಲಸಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಬಹಳ